ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆಯ ಜನಪ್ರಿಯ ಬ್ರಹ್ಮಗಂಟು ಧಾರಾವಾಹಿ ಮೂಲಕ ಸಾಕಷ್ಟು ಹೆಸರು ಮಾಡಿ ಎಲ್ಲರ ಮನೆ ಮಾತಾದ ನಟಿ ಗೀತಾ ಭಾರತಿ ಭಟ್ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಇತ್ತೀಚೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬ್ರಹ್ಮಗಂಟು ಧಾರಾವಾಹಿ ಚಿತ್ರೀಕರಣದ ಸಮಯದಲ್ಲಿ ನಿರ್ದೇಶಕರು ಅವರನ್ನು ಪುರಿ ಮೂಟೆ ಎಂದು ಕರೆಯುತ್ತಿದ್ದಾಗ ಅಂದು ಅನುಭವಿಸಿದ ಬಾಡಿ ಶೇಮಿಂಗ್ ಮತ್ತು ಅವಮಾನದ ಕಹಿ ಘಟನೆಯನ್ನು ಸಂದರ್ಶನವೊಂದರಲ್ಲಿ ಗೀತಾ ಭಾರತಿ ಭಟ್ ಅವರು ಹಂಚಿಕೊಂಡಿದ್ದಾರೆ. ಹಾಗಾದರೆ ನಿಜವಾಗಿಯೂ ಆಗಿದ್ದೇನು? ಗೀತಾ ಅವರಿಗೆ ಆ ಮಾತನ್ನು ಹೇಳಿದ ಸಂದರ್ಭ ಯಾವುದು? ಅದು ಗೀತಾ ಅವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ? ಕೊನೆಗೆ ಹೇಗೆ ಅವರು ತಮ್ಮ ಪ್ರತಿಭೆಯಿಂದ ಯಶಸ್ಸಿನ ಉತ್ತುಂಗ ತಲುಪಿದರು? ಬನ್ನಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಗೀತಾ ಭಾರತಿ ಭಟ್ ಅವರಿಗೆ ಈ ರೀತಿಯ ಬಾಡಿ ಶೇಮಿಂಗ್ ಅನುಭವ ಆಗಿರುವುದು ಇದೇ ಮೊದಲಲ್ಲ. ಅವರು ಹೇಳಿರುವ ಪ್ರಕಾರ ತಮ್ಮ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ಹಲವು ಸವಾಲುಗಳನ್ನು ಎದುರಿಸಿದ್ದರು. ಈ ಹಿಂದೆ ಕೂಡ ಹಲವು ಬಾರಿ ಸೋಷಿಯಲ್ ಮೀಡಿಯಾ ಟ್ರೋಲ್ಗಳಲ್ಲಿ ತಮಗಾದ ಬಾಡಿ ಶೇಮಿಂಗ್ ಅನುಭವಗಳನ್ನು ಹೇಳಿಕೊಂಡಿದ್ದರು. ಇದೀಗ ಅವರು ತಮ್ಮ ಮನಸ್ಸಿಗೆ ಸಾಕಷ್ಟು ನೋವುಂಟು ಮಾಡಿದ ಘಟನೆಯನ್ನು ಮೊದಲ ಬಾರಿಗೆ ಹೊರಹಾಕಿದ್ದಾರೆ. ಅಂದ ಹಾಗೆ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದ ವೇಳೆ ಅವರ ದೇಹದ ತೂಕ ಹೆಚ್ಚಾಗಿತ್ತು. ಧಾರಾವಾಹಿ ಶೂಟಿಂಗ್ ಸೆಟ್ನಲ್ಲಿ ನಿರ್ದೇಶಕರು ಗೀತಾ ಅವರ ದೇಹದ ತೂಕದ ಬಗ್ಗೆ ಟೀಕೆ ಮಾಡಿ ಪುರಿ ಮೂಟೆ ಎಂದು ಕರೆದಿದ್ದರು ಎಂಬುದನ್ನು ನೆನಪಿಸಿಕೊಂಡಿದ್ದಾರೆ. ಈ ಮಾತು ಅವರ ಮನಸ್ಸಿಗೆ ತುಂಬ ನೋವುಂಟು ಮಾಡಿತ್ತು ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಈ ಘಟನೆಯಿಂದ ಗೀತಾ ಭಾರತಿ ಭಟ್ ಕುಗ್ಗಲಿಲ್ಲ, ಬದಲಾಗಿ ಅದನ್ನೇ ಸವಾಲಾಗಿ ಸ್ವೀಕರಿಸಿದರು. ನನ್ನಲ್ಲಿರುವ ಕೀಳರಿಮೆಗೆ, ನನ್ನ ಮನಸ್ಸಲ್ಲಿ ಮೂಡುತ್ತಿದ್ದ ಕೆಟ್ಟ ಭಾವನೆಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿದ್ದು ಬ್ರಹ್ಮಗಂಟು ಧಾರಾವಾಹಿಯ ಗುಂಡಮ್ಮ ಪಾತ್ರದಿಂದ ಮತ್ತು ಅಲ್ಲಿ ಸಿಕ್ಕಿರುವ ಪ್ರೀತಿಯಿಂದ ಎಂದಿದ್ದಾರೆ ಗೀತಾ ಅವರು. ಗೀತಾ ಭಾರತಿ ಭಟ್ ಅವರಿಗೆ ಧಾರಾವಾಹಿ ಶೂಟಿಂಗ್ ಸೆಟ್ನಲ್ಲಿ ಕಲೀಗ್ಸ್ ಕಡೆಯಿಂದ ಯಾವುದೇ ರೀತಿಯ ಬಾಡಿ ಶೇಮಿಂಗ್ ಆಗಿಲ್ವಂತೆ. ಆದರೆ ಅಲ್ಲಿ ತುಂಬ ಬೇಜಾರು ಅನಿಸುವ ವಿಷಯಗಳಿವೆ. ನಮ್ಮ ಎಪಿಸೋಡ್ ಡೈರೆಕ್ಟರ್ ನಮ್ಮ ಜೊತೆ ಮಾತಾಡ್ತಿದ್ದ ರೀತಿ, ನಮ್ಮನ್ನು ನಡೆಸಿಕೊಳ್ಳುತ್ತಿದ್ದ ರೀತಿ ತುಂಬ ಬೇಜಾರು ಅನಿಸುತ್ತಿತ್ತು. ನಾನು ಅವರ ಕಲೆಗೆ, ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ ಎಂದು ಗೀತಾ ಭಾರತಿ ಭಟ್ ಹೇಳಿದ್ದಾರೆ. ಅವರ ನಿರ್ದೇಶನದ ಬಗ್ಗೆ ನಾನು ಏನೂ ಹೇಳಲ್ಲ, ಆದರೆ ಒಂದು ಲಿಮಿಟ್ ಅನ್ನುವುದು ಇರುತ್ತೆ. ನಾನು ಒಂದು ವೇಳೆ ನಕ್ಕಿದ್ರೆ ಸೀನ್ ಪೇಪರ್ಗಳನ್ನು ಬಿಸಾಕಿ ಶೂಟಿಂಗ್ ಬೇಡ ಅಂತ ಹೊರಟು ಹೋಗ್ತಿದ್ದರು. ಅಲ್ಲದೆ ಇಂಡೈರೆಕ್ಟ್ ಆಗಿ ಬಯೋದೆಲ್ಲ ಮಾಡ್ತಿದ್ರು ಅಂತ ಗೀತಾ ಅವರು ಹೇಳಿದ್ದಾರೆ. ಕೆಲವೊಮ್ಮೆ ಕರೀರಿ ಹಾ ಪೂರಿ ಮುಟೇನ, ಎಷ್ಟೊತ್ತು ಬೇಕಂತೆ ಅವಳಿಗೆ ರೆಡಿಯಾಗೋಕೆ ಅಂತೆಲ್ಲ ಹೇಳ್ತಿದ್ರು. ಇಂತಹ ಕಠಿಣ ಸಂದರ್ಭದಲ್ಲಿ ನನ್ನ ಕುಟುಂಬದವರು ನನಗೆ ಧೈರ್ಯ ತುಂಬಿ ಬೆಂಬಲವಾಗಿ ನಿಂತಿದ್ದರು ಎಂದು ಗೀತಾ ಭಾರತಿ ಭಟ್ ಹೇಳಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ಮೂಲಕ ನನ್ನ ಲೈಫ್ ಚೇಂಜ್ ಆಯಿತು. ಜನ ನನ್ನನ್ನು ಪ್ರೀತಿಯಿಂದ ಸ್ವೀಕರಿಸಿದರು. ಬ್ರಹ್ಮಗಂಟು ಸೀರಿಯಲ್ ಮುಗಿದು 5 ವರ್ಷ ಕಳೆದರೂ ಕೂಡ ಇಂದು ಅದೇ ಹೆಸರಿನಲ್ಲಿ ಇನ್ನೊಂದು ಧಾರಾವಾಹಿ ಪ್ರಸಾರ ಆಗ್ತಾ ಇದ್ದರೂ ಜನ ಮಾತ್ರ ನನ್ನನ್ನು ನೆನಪಿಸಿಕೊಂಡು ಖುಷಿಯಿಂದ ಮಾತಾಡ್ತಾರೆ ಎಂದಿದ್ದಾರೆ ಗೀತಾ ಭಾರತಿ ಭಟ್. ಬ್ರಹ್ಮಗಂಟು ನಂತರ ಕ್ರಮೇಣ ಅವರ ಆತ್ಮವಿಶ್ವಾಸ ಹೆಚ್ಚಾಯಿತು. ಆಮೇಲೆ ಕೆಲವು ಧಾರಾವಾಹಿಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಇಂದು ಅವರು ಕನ್ನಡದ ಪ್ರತಿಭಾವಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಇದೀಗ ಗೀತಾ ಭಾರತಿ ಭಟ್ ಹಾಗೂ ರಾಜಾರಾಮ್ ದಂಪತಿಗಳು ಜೀ ಕನ್ನಡದ ಜೋಡಿ ನಂಬರ್ 1 ಶೋನಲ್ಲಿ ಮಿಂಚುತ್ತಿದ್ದಾರೆ. ಸ್ನೇಹಿತರೆ, ಗೀತಾ ಭಾರತಿ ಭಟ್ ಅವರ ಜೀವನದಲ್ಲಿ ನಡೆದ ಈ ಘಟನೆ ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ. ಯಾರೊಬ್ಬರ ದೇಹದ ಆಕಾರ ಅಥವಾ ತೂಕವನ್ನು ಆಧರಿಸಿ ಮಾಡುವ ಟೀಕೆಗಳು ಅವರ ಆತ್ಮವಿಶ್ವಾಸದ ಮೇಲೆ ಆಳವಾದ ಪರಿಣಾಮ ಬೀರಬಹುದು. ಇದು ಕೇವಲ ಒಬ್ಬ ನಟಿಯ ಅನುಭವವಲ್ಲ, ಯಾವುದೇ ಕ್ಷೇತ್ರದಲ್ಲಾಗಲಿ ಪ್ರತಿಯೊಬ್ಬರಿಗೂ ಗೌರವ ಮತ್ತು ಪ್ರೋತ್ಸಾಹ ಸಿಗುವುದು ಬಹಳ ಮುಖ್ಯವಾಗಿದೆ. ಸ್ನೇಹಿತರೆ, ಇಂತಹ ಅನುಭವಗಳು ಕಲಾವಿದರ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರಬಹುದೇ?
ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.